ಹಾಯ್ ಗೈಸ್, ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಮಸ್ತ್ ಇದ್ದೀನಿ, ನೀವು ಮಸ್ತ್ ಇದೀರಿ ಅನ್ಕೊಂತೀನಿ. ಸೊ ನನ್ನ ಲಾಸ್ಟ್ ಬ್ಲಾಗ್ ಹೇಳ್ದಂಗೆ ನಾನು ನನ್ನ ಫ್ರೆಂಡ್ ಊರಿಗೆ ಹೊಂಟೀವಿ ವೆಕೇಶನ್ಗೋಸ್ಕರ. ಹಾಲಿಡೇನೇ ಐತಿ, ಬಟ್ ಹಾಲಿಡೇ ಫಸ್ಟ್ ಅಲ್ಲೇ ಹೋಗ್ತೇವಿ. ಸೊ ಎಲ್ಲ ರೆಡಿ ಆಗೈತಿ, ಅವರು ರೆಡಿ ಆಗ್ಯಾರ. ಸೊ ಹೋಗ್ಬರ್ರಿ. ಸೊ ಗೈಸ್ ಹೊಂಟೇವಿ, ಈಗ ಆಟೋ ಬಂದೈತಿ. ಫಸ್ಟ್ ಆಟೋ ಒಳಗಿಂದ ಇದಕ್ ಹೋಗ್ತೇವಿ, ಜಂಕ್ಷನ್ಗೆ. ಬರೀ ಹೋಗೋಣ ಅಂತ. ಸೊ ಬಂದ್ವಿ ನಾವು ರೈಲ್ವೆ ಬಂದ್ವಿ. ಆಲ್ರೆಡಿ ಟ್ರೈನ್ ಬರೋ ಟೈಮ್ ಆಗಿತ್ತು ಅಂತ ನಾನೇನು ವಿಡಿಯೋ ಮಾಡ್ಲಿಲ್ಲ. ಇಲ್ಲಿ ಟ್ರೈನ್ ಒಳಗ್ ಹತ್ತೀವಿ. ಈಗ ರೀಚ್ ಆಗೋದು ಒಂದ್ ಸುಮಾರು 11 o'clock ಆಗ್ತೈತಿ. ನಾನು ಎಲ್ಲಿ ಹೊಂಟೇವೆ ಅಂತ ಏನ್ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ರೀಚ್ ಆದ್ಮೇಲೆ ಹೇಳ್ತೀವಿ ಎಲ್ಲಿ ಹೊಂಟೇವೆ ಅಂತ. ಸೊ ವೇಟ್ ಮಾಡಿ ನೋಡ್ರಿ. ಈಗ ಟ್ರೈನ್ ನಾವು ಸ್ಟೇಷನ್ ಈಗ 5:30 ಬಂದ್ವಿ. ಮತ್ತೆ ಟ್ರೈನ್ ಹತ್ತೇವಿ. ಆಲ್ರೆಡಿ ಎಷ್ಟು ಆಲ್ರೆಡಿ 7:25 ಆಗೈತಿ. ಜಲ್ದಿ ಎದ್ದು ಬಂದಿದ್ದಕ್ಕೆ ಹಸು ಅಂದ್ರೆ ಎಲ್ಲಾರ್ಗು ಹಸು ಆಗೈತಿ, ಜನ ಹಸು ಆಗೈತಿ. ಬಟ್ ಆದ್ರೆ ಯಾರು ಏನ್ ತಂದಿಲ್ಲ. ಪುಣ್ಯ ನಾನು ಇದ್ರೊಳಗೆ ಕೈ ಡಾಕ್ ಮಾಡ್ಕೊಂಡಿದ್ದೆ, ಅದ್ರ ಕೂತಿರ ಕೈ ಬಂದೈತಿ, ತನ್ ಕೈಯಾಗ ಇದನ್ನ ಐತಿ. ಏನಾದ್ರು ತಿನ್ಸಿಲ್ಲ, ಅಲ್ಲೇ ವಿಡಿಯೋ ಮಾಡಾಕಂತ ಪೇಷನ್ಸ್ ಇಲ್ಲ. ಇದನ್ನ ತಿನ್ಬೇಕು, ಏನಿಲ್ಲ. ಆಕಿಗಂದ್ರೆ ಏನಿಲ್ಲ, ಚಿಕ್ಕ ಪೀಸ್ ಅದ್ರ ಕೊಡ್ಬೇಕು, ನೀನು ಅದನ್ನು ಗೊತ್ತಿಲ್ಲ. ತಗೊಂಡಿದ್ದ ನಾನು ಆಕ್ಚುಲಿ ಈಗ ತಗೊಂಡ್ ಹೋಗ್ಬೇಕಂತ ಹಾಸ್ಟೆಲ್ ರೂಮಿಗೆ ಬಂದಾಗ ತಿನ್ ಮುಗಿಸಿದ್ಲೆ. ನನಗೂ ಬೇಕಂತ ತಗೊಂಡ್ ಹೋಗ್ಲ, ಮತ್ತೆ ಇಲ್ಲ ಅದಕ್ಕೆ ಕೊಡಂಗಿಲ್ಲ, ಇದನ್ನೊಳಗೂ ಕೊಡಂಗಿಲ್ಲ. ನಾ ಒಬ್ಬಕ್ಕೇನ ಬೇಕು. ಹಾಯ್ ಗಾಯ್ಸ್, ನಾವ್ ಇವಾಗ ಮನೆಗೆ ಹೋಗ್ತೀವಿ, ಫ್ರೆಶ್ ಅಪ್ ಆಗ್ತೀವಿ, ಮತ್ತೆ ಮಾಡ್ಕೊಂತೀವಿ, ಮುಗೀತು. ಇಲ್ಲಾಂದ್ರೆ ಇವಳಿಗೆ ಜಾಡ್ಸೋದಿತ್ತು. ಯಾದವ್ ಏ ಸಂಕಟ ಗಜೋಧರ್ ಹೈ ಸಮಿ ಓವರ್ ಆಕ್ಟ್ ಮಾಡ್ತಾವ ನೋಡ್ರಿ ಬಾಳ. ನಾಳೆ ಸೊ ಗೈಸ್ ಬಂದ್ ನಾವ್ ಹೇಳಿದ್ವಿ ರೈಲ್ವೆ ಸ್ಟೇಷನ್ ಇಂದ ಇವಾಗ ಮನಿ ಕೊಡ್ತೀವಿ. ಸೊ ಇವ್ ಶ್ರೇಯ ಮನಿ ಕೊಂಡೇವಿ. ಎಲ್ ಬಂದೀವಿಪಾ ಅಂತಂದ್ರೆ ಎಲ್ ಬಂದಿವಿ, ಸೊ ಫೈನಲಿ ಬಂದ್ ಹೇಳಿದ್ದು ಮನಿಗ್ ಕೊಂಡೇವಿ. ಅವ್ರ ಮನಿಗ್ ಹೋಗಿ ಮನೇಲಿ ಏನೇನ್ ಪ್ಲಾನ್ ಅಂತ ತೋರಿಸ್ತೇನೆ ನನ್ ಮಗ. ಬರ್ರಿ ಹೋಗೋಣ ಅಂತ. ಅವ್ರ ಮನಿಗ್ ಫಸ್ಟ್ ಹೋಗೋಣ ಅಂತ, ಆಮೇಲೆ ಅಲ್ಲಿಂದ ಎಲ್ಲ ಹೇಳ್ತೇವೆ. ಸೊ ಗೈಸ್ ಫೈನಲಿ ಇವ್ರ ಮನಿಗ್ ಬಂದ್ವಿ. ನಾವ್ ಬಂದ್ ಫ್ರೆಶ್ ಅಪ್ ಎಲ್ಲ ಆಗಿವಿ. ಇವಾಗ ಜಸ್ಟ್ ಏನು ಪ್ಲಾನ್ ಇಲ್ಲ ಹೊರಗ್ ಹೋಗ್ಬೇಕಂದ್ರೆ. ಯಾಕಂದ್ರೆ ಬಿಸಿಲ್ ಅಂತೂ ಎಷ್ಟ್ ಐತಂದ್ರೆ ಯಪ್ಪ ದೇವ್ರೆ, ಕಾಲ್ ಇಡಕ್ ಆಗಂತಿಲ್ಲ ಹೊರಗ, ಅಷ್ಟು ಬಿಸಿಲ್ ಐತಿ. ಆದ್ರೆ ಇವಾಗ ಅಂಟಿ ಮಸ್ತ್ ಊಟ ಮಾಡ್ಯಾರ, ಅಡ್ಗಿ ಮಾಡ್ಯಾರ. ಸೊ ಅಡ್ಗಿ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗ್ತೀವಿ. ಸೊ ಆಮೇಲೆ ತೋರಿಸ್ತೇನೆ ನಾನು. ಸೊ ಫೈನಲಿ ಗೈಸ್ ಈಗ ಊಟ ಎಲ್ಲ ಮುಗಿಸ್ಕೊಂಡೆ ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಂದ್ರೆ ಮುಕ್ಕೊಂಡಾದ್ಮೇಲೆ ಇವಾಗ ಬ್ರೇಕ್ ವಾಟರ್ಸ್ ಕಡೆ ಹೊಂಟಿವಿ. ಯಾಕಂದ್ರೆ ಇವಾಗ ಟೈಮ್ ಕಮ್ಮಿ ಐತೆ ಅಂತಂದ್ರೆ ಇಲ್ಲೇ ಸಮೀಪ ಎಲ್ಲರ ಹೋಗ್ಬಾರ ಅಂತ ಇವ್ರ ಮನಿ ಕಡೆನೇ ಐತದ. ಸೊ ಅಲ್ಲಿ ಹೊಂಟಿವಿ. ಅಲ್ಲೇ ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡಿ ರೀಲ್ಸ್ ಮಾಡ್ಬೇಕ. ಅಲ್ಲೇ ಮುಗಿಸಿ ಮತ್ ನೋಡ್ತೇವಿ. ಟೈಮ್ ಬೇಕಿದ್ರೆ ಬೇರೆ ಕಡೆ ಹೋಗ್ತೇವಿ, ಇಲ್ಲ ಅಂತಂದ್ರೆ ವಾಪಸ್ ಮನಿಗ್ ಬರ್ತೇವಿ. ಮತ್ ನೆಕ್ಸ್ಟ್ ನಾಳೆ ಇದನ್ನ ಹೋಗೋ ಪ್ಲಾನ್ ಐತಿ. ಸೊ ಅದಕ್ಕೆ ಈಗ ಅಲ್ಲಿ ಹೊಂಟಿವಿ, ಬರ್ರಿ ಹೋಗೋಣ. ಫೈನಲಿ ಗೈಸ್ ಈ ಕಡೆ ಇಲ್ಲಿ ಬಂದ್ ರೀಚ್ ಆದ್ವಿ. ಸ್ವಲ್ಪ ಡಿಸ್ಟೆನ್ಸ್ ಆಗೈತಿ ಇವ್ರ ಮನಿಗಿದೆ, ಬಾಳ ದೂರ ಏನಿಲ್ಲ. ತೋರಿಸ್ ನೋಡಿದ್ರೆ ಪೂರಾ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ. ಸೊ ಇಲ್ಲಿಂದ ಅಲ್ಲಿವರೆಗೂ ಹೋಗೋದು. ಅಲ್ಲಿ ಅದ ಆ ಕಡೆ ಇದ್ರಲ್ಲ ಶ್ರೇಯಾ ಮತ್ತೆ ಸಮೀಕ್ಷಾರ್ ಮನೆ. ಸೊ ಹೋಗಂಬರಿ. ನಾನು ಇನ್ನಿ ವ್ಲಾಗ್ ಒಳಗ ಬರೇ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ, ಇವತ್ತು ಇನ್ನಿಬ್ರು ಇಂಟ್ರೊಡ್ಯೂಸ್ ಮಾಡಿದೆ. ಹೆಸರು ಹೇಳಿದೆ ಬಟ್ ಆದ್ರೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾರು ಅಂತ. ಬರೀ ಹೋಗೋಣಕ. ಫೈನಲಿ ಇಲ್ಲಿ ಬಂದ್ ಮುಟ್ಟಿದ್ವಿ. ಅಂದ್ರೆ ಇನ್ನೂ ಸ್ವಲ್ಪ ಹೋಗ್ಬೇಕ, ಬಟ್ ಇಲ್ಲಿ ಆಯಿಸ್ಟರ್ಸ್ ಇದನ್ನೆಲ್ಲ ಇದಾವ, ಅದನ್ನ ನೋಡ್ಬೇಕಂತ ನಿಂತಿದ್ವಿ ನಾವು. ಮತ್ತೆ ಮಸ್ತ್ ಸನ್ಸೆಟ್ ಆಗ್ಬೇಕೀಗ, ಆಗ್ತೈತಿ ಈಗ, ಅದಕ್ಕೆ ನಿಂತಿದ್ವಿ. ಬಟ್ ಆದ್ರೆ ಅದಕ್ಕಿಂತ ಮುಂಚೆ ಆಗಲ್ಲ ಹೇಳ್ದಂಗ ನಾನು ಇನ್ನ ಇಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಂದು ಸಮೀಕ್ಷಾ, ಇನ್ನೊಬ್ಬಾಕಿ ಶ್ರೇಯಾ. ಸೊ ಇವತ್ತು ಇಬ್ರು ಊರಿಗೆ ಬಂದಿದ್ದ ಕಾರವಾರಿಗೆ. ಇವ್ರ ಮನ್ಯಾಗ ಅದೇವಿ, ಮತ್ತೆ ಇವ್ರ ಮನೆಗೆ ಹೋಗ್ತೇವೆ. ಮತ್ತೆ ಆಮೇಲೆ
ಇಷ್ಟ. ಮತ್ ನೆಕ್ಸ್ಟ್ ನೋಡಂಬರಿ, ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು. ಇದನ್ನ ಮುಗಿಸ್ಕೊಂಡು ಇಲ್ಲಿ ಫೋಟೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ಬೇಕ. ಬಟ್ ಅಲ್ಲಿ ಸಿಗ್ತೇನೆ. ಸೊ ಗೈಸ್, ಅಲ್ಲಿ ಇದಕ್ ಹೋಗಿ ಬಂದಾತ, ಮತ್ತೆ ಎಲ್ಲಿ ಹೋಗ್ಲಿಲ್ಲ, ಬಾಳ್ ಕತ್ಲಾಗೈತಿ ಅಂತಂದ ಬಂದು ಫ್ರೆಶ್ ಅಪ್ ಆದ್ವಿ. ಮತ್ತ ಇವ್ರ ಮನಿ ಮುಂದೆ ಇರೋ ಒಂದ್ ಬೆಸ್ಟ್ ಪಾರ್ಟ್ ನನಗ್ ಯಾವ್ದು ಇಷ್ಟ ಆಗೋದಂದ್ರ ತೋರಿಸ್ತೇನೆ ಬರ್ರಿ. ಎಷ್ಟ್ ಇಷ್ಟ ಆಕೈತಂದ್ರೆ ಯಾರ್ದಾರ ಹಿಂಗ್ ಮನಿ ಮುಂದೆ ಇದ್ಬಿಟ್ರೆ ಖರೆ ನಾವ್ ಮಸ್ತ್ 24/7 ಇಲ್ಲೇ ಇರ್ತೀವಿ. ತೋರಿಸ್ತೇನೆ ಬರ್ರಿ ನಮ್. ನಂದ ಇದು ನಂದು